ನಮ್ಮ ಆತ್ಮೀಯ ಸ್ನೇಹಿತರು, ತುಂಬ ವರ್ಷಗಳಿಂದ ಗೊತ್ತಿರುವಂಥವ್ರು. ಸೊ ನಮ್ಮ ಗಂಧರ್ವ ಮಂಜು ಅಣ್ಣವ್ರು ಬಂದಿದ್ದಾರೆ. ಜನಸ್ನೇಹಿ ಯೋಗಿ ಆದ್ಮೇಲೆ ಇವೆಲ್ಲ ನೋಡಿದಿರಿ. ಅದಕ್ಕೆ ಮೊದಲೇ ಯೋಗಿನ ನಾವು ನೋಡಿದೀವಿ. ಕಾಮನ್ ಆಗಿ ಎಲ್ಲ ಹುಡುಗರು ಹೆಂಗಿರ್ತಾರೋ ಅದೇ ತರ ಇದ್ದಿದ್ದು. ಏನು ಬದಲಾವಣೆ ಆಯ್ತಾ? ಆ ಬದಲಾವಣೆ ಈ ತರದ ಬದಲಾವಣೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆ ರೀತಿ ಬದಲಾವಣೆ ಆಗಿದೆ. ಯಾರೇ ಬಂದರು ನಮ್ಮವರು ಅಂತ ಭಾವಿಸಿ ನಿಮ್ಮನ್ನೆಲ್ಲ ಒಂದುಗೂಡಿಸಿ ಈ ಒಂದು ಆಶ್ರಮ ದೇವಸ್ಥಾನ ತರದಲ್ಲಿ ದೇವರ ರೀತಿಯಲ್ಲಿ ನಿಮ್ಮನ್ನು ನೋಡ್ತಾ ಇರೋಂಥ ಜನಸ್ನೇಹಿಗೆ ಯೋಗಿಗೆ ಇನ್ನಷ್ಟು ಒಳ್ಳೇದ ಭಗವಂತ ಶಕ್ತಿ ಕೊಟ್ಟು ಕಾಪಾಡಲಿ. ಕಾಮನ್ ಆಗಿ ಮದುವೆ ಆಯ್ತು ಮಕ್ಕಳಾಯ್ತು ಅಂದ ತಕ್ಷಣಕ್ಕೆ ಫಸ್ಟ್ ಯೋಚನೆ ಮಾಡೋದು ನಮ್ಗೊಂದು ಮನೆ ಮಾಡ್ಕೊಬಿಡೋಣ ಅಂತ ಯೋಚನೆ ಮಾಡೋಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಆದರೆ ನನಗೆ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಮ್ಮದವ್ರಿಗೋಸ್ಕರ ಒಂದು ಮನೆ ಕಟ್ಟಬೇಕು ಅಂತ ಹೊರಟಿರೋ ಯೋಗಿಗೆ ಇನ್ನೂ ಒಳ್ಳೇದಾಗ್ಲಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರು, ತುಂಬ ವರ್ಷಗಳಿಂದ ಗೊತ್ತಿರುವಂಥವ್ರು. ಸೊ ನಮ್ಮ ಗಂಧರ್ವ ಮಂಜು ಅಣ್ಣವ್ರು ಬಂದಿದ್ದಾರೆ. ವಿಶೇಷವಾಗಿ ಅವ್ರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡಿಕೊಂಡು ನಿಮ್ಮ ಆಶೀರ್ವಾದ ಪಡ್ಕೋಬೇಕು, ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಬೇಕು ಅಂತ ಬಂದಿದ್ದಾರೆ. ಸೊ ಮೊದಲನೇದಾಗಿ ನಿಮಗೆ ಧನ್ಯವಾದ. ಸೊ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ. ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕರುಣಿಸ್ಲಿ. ವಿಶೇಷವಾಗಿ ನೀವೆಲ್ಲ ಜನಸ್ನೇಹಿ ಯೋಗೇಶ್ ಆದ್ಮೇಲೆ ನನ್ನನ್ನು ನೋಡಿದ್ದೀರಾ. ಬರೀ ಯೋಗೇಶ್ ಆಗಿದ್ದಾಗಿಂದನೂ ಇವ್ರು ನನ್ನ ನೋಡಿದ್ದಾರೆ. ಸೊ ನಮ್ಮ ಆಶ್ರಮದ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ ಸರ್? ಹೇಳೋದು ಭಾಳ ಕಷ್ಟ. ಮಾತು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಆಡ್ಬೋದು. ಅದು ಎಲ್ಲ ಥರನೂ ಇರುತ್ತೆ ಮಾತುಕತೆ. ಬಟ್ ಇಷ್ಟು ಜನ ಇಟ್ಕೊಂಡು ಇಷ್ಟು ಚಿಕ್ಕ ಏಜಲ್ಲಿ ನೀವು ಆಗಲೇ ಹೇಳ್ದಂಗೆ ಜನಸ್ನೇಹಿ ಯೋಗಿ ಆದಮೇಲೆ ಇವೆಲ್ಲ ನೋಡಿದ್ದೀರಿ. ಅದಕ್ಕೆ ಮೊದಲೇ ಯೋಗಿನ ನಾವು ನೋಡಿದ್ದೀವಿ. ಕಾಮನ್ ಆಗಿ ಎಲ್ಲ ಹುಡುಗರು ಹೆಂಗಿರ್ತಾರೋ ಅದೇ ಥರ ಇದ್ದಿದ್ದು. ಏನು ಬದಲಾವಣೆ ಆಯ್ತಾ? ಆ ಬದಲಾವಣೆ ಈ ಥರದ ಬದಲಾವಣೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆ ರೀತಿ ಬದಲಾವಣೆ ಆಗಿದೆ. ಶನೀಶ್ವರನೇ ಪ್ರೇರಣೆ ಇರ್ಬೋದು. ನಾವು ಒಂದು ಮನೆಯಲ್ಲಿ ಒಬ್ಬ ಮಗು ಅಥವಾ ಅಪ್ಪ ಅಮ್ಮನ ಸಾಕೋದೇ ಭಾಳ ಕಷ್ಟದ ವಿಚಾರ ಈಗಿನ ಪರಿಸ್ಥಿತಿಲಿ. ಅಪ್ಪನ ಕಂಡ್ರೆ ಅಮ್ಮನಿಗಾಗಲ್ಲ, ಅಮ್ಮನ ಕಂಡ್ರೆ ಅಪ್ಪನಿಗಾಗಲ್ಲ, ಎರಡು ಕಂಡ್ರೆ ಮಕ್ಕಳ ಕಂಡ್ರೆ ಈಗ ಅಪ್ಪ ಅಮ್ಮನಿಗೆ ಆಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಲಿ ಇದೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರೋ ಜನಗಳನ್ನ ಯಾರು ಸಂಬಂಧಗಳು ಅಲ್ಲ, ಯಾರು ಸ್ನೇಹಿತರು ಅಲ್ಲ, ಯಾರು ಬಂಧು ಬಳಗನೂ ಅಲ್ಲ, ಯಾರು ಅಕ್ಕಪಕ್ಕದವರು ಅಲ್ಲ, ನೀವು ಯಾವ ಜಾತಿ ಅಂತ ಗೊತ್ತಿಲ್ಲ, ಯಾವ ಊರು ಅಂತಲೂ ಗೊತ್ತಿಲ್ಲ, ಯಾರೇ ಬಂದರೂ ನಮ್ಮವರು ಅಂತ ಭಾವಿಸಿ ನಿಮ್ಮನ್ನೆಲ್ಲ ಒಂದುಗೂಡಿಸಿ ಈ ಒಂದು ಆಶ್ರಮ ದೇವಸ್ಥಾನ ಥರದಲ್ಲಿ ದೇವರ ರೀತಿಯಲ್ಲಿ ನಿಮ್ಮನ್ನು ನೋಡ್ತಾ ಇರೋಂಥ ಜನಸ್ನೇಹಿಗೆ ಯೋಗಿಗೆ ಇನ್ನಷ್ಟು ಒಳ್ಳೆಯದ ಭಗವಂತ ಶಕ್ತಿ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ನಮಗಿನ್ನ ಮೇಜರಾಗಿ ಅವ್ರಿಗಿರ್ಬೇಕು. ಯಾಕೆಂದ್ರೆ ನಾವು ಯಾವತ್ತೋ ಒಂದಿನ ಬರ್ತೀವಿ, ದಿನನಿತ್ಯ ನಿಮ್ಮನ್ನೆಲ್ಲ ನೋಡುವಂಥವ್ರು ಯೋಗಿಯವರು. ಇನ್ನಷ್ಟು ಶಕ್ತಿನ ಭಗವಂತ ಯೋಗಿ ಕೊಡಲಿಲ್ಲ ಅಂತ ನೀವೆಲ್ಲ ಪ್ರಾರ್ಥನೆ ಮಾಡಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಅಥವಾ ಇನ್ನ ಒಳ್ಳೆ ರೀತಿಯಲ್ಲಿ, ಒಳ್ಳೆ ವ್ಯವಸ್ಥೆಯ ರೀತಿಯಲ್ಲಿ, ಒಳ್ಳೆ ಥರದ ವ್ಯವಸ್ಥೆಯನ್ನು ಮಾಡಿ ಆಲ್ರೆಡಿ ಕಟ್ತಾ ಇರ್ಬೋದು ಬಿಲ್ಡಿಂಗು. ಈಗ ಕಾಮನ್ ಆಗಿ ಮದುವೆ ಆಯಿತು ಮಕ್ಕಳಾಯ್ತು ಅಂದ ತಕ್ಷಣಕ್ಕೆ ಫಸ್ಟ್ ಯೋಚನೆ ಮಾಡೋದು ನಮ್ಗೊಂದು ಮನೆ ಮಾಡ್ಕೊಬಿಡೋಣ ಅಂತ ಯೋಚನೆ ಮಾಡೋಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಆದರೆ ನನಗೆ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಮ್ಮದವ್ರಿಗೋಸ್ಕರ ಒಂದು ಮನೆ ಕಟ್ಟಬೇಕು ಅಂತ ಹೊರಟಿರೋ ಯೋಗಿಗೆ ಇನ್ನೂ ಒಳ್ಳೇದಾಗಲಿ. ಎಲ್ಲರೂ ಸ್ಪಂದಿಸಿ ಆ ಒಂದು ಕೆಲಸನ ಆದಷ್ಟು ಬೇಗ ಮುಗಿಲಿ. ನಮ್ಮ ಕೈಲಾದಂತಹ ಅದನ್ನ ಸಹಾಯ ಅಂತ ಹೇಳೋದು ದೊಡ್ಡ ಮಾತಾಗತ್ತೆ. ನಮ್ಮ ಕೈಲಾದಂಥ ಒಂದು ಸೇವೆ ಖಂಡಿತವಾಗಿ ನಾವು ನಮ್ಮ ಜೊತೆಗೆ ಎಲ್ಲ ಸ್ನೇಹಿತರೆಲ್ಲ ಒಡಗೂಡಿ ಮಾಡ್ತೀವಿ. ಯಶ್ ಮೂರ್ತಿ ಅಂತ ನಮ್ಮ ಸ್ನೇಹಿತರು, ಯಲಂಕ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರು ನಮ್ಮ ಸ್ನೇಹಿತರು, ನಾವೆಲ್ಲ ಜೊತೆಯಲ್ಲಿ ಬೆಳೆದವರು. ಈ ವಾತಾವರಣ ಎಲ್ಲ ನಮ್ಮ ಸಾಹೇಬ್ರಿಗೂ ಚೆನ್ನಾಗಿ ಗೊತ್ತಿದೆ. ಅವರು ಸಹಾಯನೂ ನಿಮ್ಗಿರುತ್ತೆ. ಆಲ್ರೆಡಿ ಲಾಸ್ಟ್ ಟೈಮ್ ಒಬ್ರ ಹತ್ರ ಆಶ್ವಾಸನೆ ಕೊಡಿಸಿದ್ದೆ. ಅದು ಸದ್ಯದಲ್ಲ ಕೆಲಸ ನಾನು ಮಾಡಿಸ್ತೀನಿ, ಖಂಡಿತವಾಗಿ ಮಾಡಿಸ್ತೀನಿ. ಮಾಡ್ತಾರೆ. ಅವರು ಸ್ವಲ್ಪ ಬೇರೆ ಬೇರೆ ಸಮಸ್ಯೆಗಳೇನಿದ್ದಾರೆ ಅದನ್ನು ಮಾಡಿಸ್ತೀವಿ. ಜೊತೆಗೆ ನಾವು ಕೈ ಜೋಡಿಸಿ ಸದಾಕಾಲ ನಿಮ್ಮ ಜೊತೆ ಇರ್ತೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಮೇಜರ್ ಆಗಿ ಯೋಗಿಗೆ ಇನ್ನೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಯಾಕೆಂದರೆ ತುಂಬ ವರ್ಷಗಳ ಹಿಂದೆಯಿಂದನೂ ನಾವು ಹತ್ರದಲ್ಲಿದ್ದಂಥವ್ರು. ಸಾಕಷ್ಟು ಕಷ್ಟ ಎಲ್ಲವನ್ನೂ ನಾನು ಹೇಗಿದ್ದೆ, ಎಷ್ಟು ಕಷ್ಟಪಟ್ಟಿದ್ದೀನಿ, ನನ್ನ ಜೀವನದಲ್ಲಿ ನಾನು ಪಟ್ಟಿರೋ ಎಷ್ಟೋ ಕಷ್ಟಗಳು ಅವ್ರಿಗೆ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ನಮ್ಗೆ ಖುಷಿ ಆಯಿತು. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ.
ಆಮೇಲೆ ಇಲ್ಲೆಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಬಂದಿದ್ದು ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.